ಇದೇನು ಮೇಡಮ್ ಅವರೇ ಹಿಂಗಂದ್ಬಿಟ್ರಿ? ಮೊದಲಾದರೆ ನಿಮ್ಮಪ್ಪ ಮಿನಿಸ್ಟ್ರ್ ಆಗಿದ್ದರು. ಈ ಮರ್ಯಾದೆ ಅನ್ನೋದು ಕೊಡೋಕ್ಕೂ ತಗೊಳಕ್ಕೂ ಒಂದು ಲೆವೆಲ್ಲು ಅಂತ ಇರುತ್ತೆ. ಹೇಳಿದ್ನಲ್ಲ, ನಿಮ್ಮಪ್ಪ ಮೊದಲು ಮಿನಿಸ್ಟ್ರ್ ಆಗಿದ್ದರು. ನಾನೇ ಯಾಕೆ, ಯಾರೇ ಅವ್ರ ಎದುರಿಗೆ ಬಂದ್ರೂ ಅವರೇ ದೇವರು ಅನ್ನೋ ಥರ ಕಾಣ್ತಿದ್ರು. ಆದರೆ ಈಗ ನೋಡಿ, ನಿಮ್ಮಪ್ಪ ನಾನು ಇಬ್ಬರು ಒಂದೇ ಥರ, ಸೇಮ್ ಟು ಸೇಮ್. ಅಂದರೆ ನಿಮ್ಮಪ್ಪಂಗೂ ನೆಲೆ ಇಲ್ಲ, ನನಗೂ ನೆಲೆ ಇಲ್ಲ. ನಿಮ್ಮಪ್ಪಂಗೂ ಅನ್ನ ಹಾಕರಿಲ್ಲ, ನನಗೂ ಅನ್ನ ಹಾಕರಿಲ್ಲ. ಯವ್ವ, ಇಂಥ ಮಾತುಗಳನ್ನೇ ಬೇಡ ಅಂತ ಹೇಳ್ತಾ ಇರೋದು. ನೀವು ಮತ್ತೆ ಮತ್ತೆ ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಈ ಮನೆ ಋಣದಲ್ಲಿರ್ಬೋದು, ಆದ್ರೆ ಈ ಮನೆನೇ ಅಪ್ಪನ ಋಣದಲ್ಲಿದೆ ಅಂತ ಮಾವ ಆಗ್ಲಿ ಸುಬ್ಬು ಆಗ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಪ್ಪ ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ. ಅಂಥವ್ರ ಬಗ್ಗೆ ನೀವೇನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಿಮ್ ಗ್ರಹಚಾರ ಕೆಟ್ಟು ಅಂತಾನೆ ಅರ್ಥ. ಹೋಗ್ಲಿ ಬಿಡಿ ಮೇಡಮರೇ, ನೀವ್ಯಾಕೆ ಪಿತ್ತ ನೆತ್ತಿಗೆ ಎರ್ಸ್ಕೊತೀರಾ? ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನಂಗೆ ನನಗೆ ಹಾಕಬೇಕು. ಬಡವ ನೀ ಮುಡುಗ್ದಂಗೆ ಇದ್ದು ಬಿಡು ಅಂತ ಒಂದು ಮೂಲೆ ಹಿಡ್ಕೊಂಡು ಕುಂತು ಬಿಡ್ತೀನಿ, ಒಂದು ಕಂಬನೂ ಹುಡುಕತ್ತೀನಿ ಜೊತೆಗೆ. ಹಲೋ, ಹೌದಾ? ಸರಿ ಸರಿ, ನಾನು ಈಗಲೇ ಬರ್ತೀನಿ. ಅತ್ತೆ, ಸುಬ್ಬು ಸುಬ್ಬು. ಏನು ಶ್ರಾವಣಿಯಮ್ಮ? ಅತ್ತೆ, ನಾನು ಅವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಎಕ್ಸಾಮ್ ಕೊಟ್ಟಿದ್ನಲ್ಲ, ಅದ್ರ ರಿಸಲ್ಟ್ ಬಂದಿದೆ, ಹೋಗಿ ನೋಡ್ಕೊಂಡ್ಬರ್ತೀನಿ. ಹೌದಾ, ಸರಿನಮ್ಮ. ನಾನು ಬರ್ತೀನಿ, ಬನ್ನಿ ಮೇಡಮ್. ಯಾಕೆ ಸುಬ್ಬು, ನಾನು ರಿಸಲ್ಟಲ್ಲಿ ಫೇಲ್ ಆಗಿರ್ತೀನಿ, ಅದನ್ನ ನೋಡಿ ಬೇಜಾರಾಗಿ ಅಳ್ತಾ ಕೂತ್ಕೊಂಡ್ಬಿಡ್ತೀನಿ ಅಂತನಾ? ಅಯ್ಯೋ ಮೇಡಮ್, ಏನು ಹೀಗೆ ಹೇಳ್ತಾ ಇದ್ದೀರಾ? ಮುಂಚೆಯಿಂದನೂ ಹಾಗೆ ತಾನೆ. ಎಕ್ಸಾಮ್ ಇರುವಾಗ ಅಥವಾ ರಿಸಲ್ಟ್ ಇರುವಾಗ ನಾನೇ ನಿಮ್ಮ ಜೊತೆ ಬರ್ತಾ ಇರ್ಲಿಲ್ವಾ? ಆ ಟೈಮೇ ಬೇರೆ, ಈ ಟೈಮೇ ಬೇರೆ. ಈ ಟೈಮಲ್ಲಿ ನೀನು ಅಪ್ಪನ ಜೊತೆ ಇರಬೇಕು. ಈ ಸಿಚುವೇಶನಲ್ಲಿ ನಾನಾಗಲಿ ಅಥವಾ ಈ ಮನೆಯವ್ರಿಗೆ ಯಾರೇ ಆಗಲಿ ಅವ್ರ ಜೊತೆ ಇದ್ರೆ ಅವ್ರಿಗಷ್ಟು ಸಮಾಧಾನ ಅನ್ಸಲ್ಲ. ಅದೇ ನೀನು ಅವ್ರ ಜೊತೆ ಇದ್ರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಸುಬ್ಬು. ಅದಕ್ಕೆ ನೀನು ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ. ಆದರೆ ಏನು ಮೇಡಮ್? ನಾನು ಯಾವಾಗಲೇ ರಿಸಲ್ಟ್ ನೋಡೋಕೆ ಹೋಗುವಾಗಲೂ ಅಪ್ಪನ ಆಶೀರ್ವಾದ ತಗೊಂಡು ಹೋಗಬೇಕು ಅಂತ ಪರದಾಡ್ತಾ ಇದ್ದೆ. ಆದರೆ ಈಗ ನೋಡು, ಅಪ್ಪ ಈ ಮನೆಯಲ್ಲೇ ಇದ್ದಾರೆ. ಆದರೆ ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳೋಷ್ಟು ಧೈರ್ಯ ನನ್ನ ಹತ್ರ ಇಲ್ಲ. ಅಥವಾ ಈ ಸಿಚುವೇಶನಲ್ಲಿ ಈ ವಿಷಯ ಹೇಳಿ ಅವ್ರ ಹತ್ರ ಆಶೀರ್ವಾದ ಕೇಳೋದೇ ತಪ್ಪಾಗುತ್ತೆ ಸುಬ್ಬು. ಇಲ್ಲ ಮೇಡಮ್, ಖಂಡಿತ ತಪ್ಪಾಗಲ್ಲ. ಹಿರಿಯರ ಆಶೀರ್ವಾದ ತಗೊಳ್ಳುವಾಗ ಸಮಯ ಸಂದರ್ಭ ಏನು ನೋಡಬಾರ್ದು, ಸುಮ್ಮನೆ ಹೋಗಿ ತಗೋತಾ ಇರಬೇಕು. ಅದರಲ್ಲೂ ಅಪ್ಪನ ಆಶೀರ್ವಾದ ತಗೋತಾ ಇದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡೋಗಿ ಕಾಲಿಗೆ ಬಿದ್ದು ಬಿಡಬೇಕು. ಬನ್ನಿ, ನಾನೇ ಯಜಮಾನ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಆಶೀರ್ವಾದ ತಗೊಳ್ಳಿ. ಸುಬ್ಬು, ಆದರೂ ಮೇಡಮ್ ನಾನು ಇದ್ದೀನಲ್ವಾ, ನೀವು ಬನ್ನಿ, ಆಶೀರ್ವಾದ ತಗೊಳ್ಳೋಣ ಬನ್ನಿ. ಹೌದು ಶ್ರಾವಣಿಯಮ್ಮ, ನನ್ನ ಮಗ ಇದ್ದಾನಲ್ಲ, ಅವನೇ ಆಶೀರ್ವಾದ ಮಾಡ್ತಾನೆ. ಅಯ್ಯೋ, ಅಂದರೆ ಸುಬ್ರಹ್ಮಣ್ಯ ಆಶೀರ್ವಾದ ಮಾಡಿಸ್ತಾನೆ ಹೋಗಿ ಅಂತ ಅಂದೆ.